ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಸುತ್ತಮುತ್ತ ಅಕ್ರಮ ಬಡಾವಣೆಗಳಿಗೆ ಬಿಡಿಎ ಬ್ರೇಕ್ ಹಾಕಿದೆ. 279 ಅನಧಿಕೃತ ಲೇಔಟ್ಗಳ ಪಟ್ಟಿ ಮಾಡಿ ಅದನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಕೂಡ ಮಾಡಿದೆ. ಬೆಂಗಳೂರು ಸುತ್ತಮುತ್ತ ಅನಧಿಕೃತ ಲೇಔಟ್ಗಳು ಸದ್ದು ಮಾಡುತ್ತಿರುವುದು ಹೆಚ್ಚಾಗಿದೆ. ಈ ಹಿನ್ನೆಲೆ ಸಾರ್ವಜನಿಕರು ಮೋಸ ಹೋಗಬಾರದು ಎಂದು ಬಿಡಿಎ ಅಂತ ಬಡಾವಣೆಗಳ ಹೆಸರುಗಳನ್ನು ಪಟ್ಟಿ ಮಾಡಿದ್ದು ಮಾತ್ರವಲ್ಲದೆ ನೋಂದಣಿ ಮಾಡಿಕೊಳ್ಳದಂತೆ ಸೂಚನೆಯನ್ನು ನೀಡಿದೆ. ಈ ಬಡಾವಣೆಗಳಲ್ಲಿರುವ ನಿವೇಶನಗಳನ್ನು ನೋಂದಣಿ ಮಾಡದಂತೆ ಸಬ್ ರಿಜಿಸ್ಟ್ರಾರ್ಗೆ ಪತ್ರ ಬರೆದು ತಿಳಿಸಿದೆ. ಅನಧಿಕೃತ ಬಡಾವಣೆಗಳಲ್ಲಿ ಗ್ರಾಹಕರು ದುಬಾರಿ ಬೆಲೆಗೆ ನಿವೇಶನಗಳನ್ನು ಖರೀದಿಸಿ ಮುಂದೆ ಆಗಬಹುದಾದ ತೊಂದರೆಯನ್ನು ತಪ್ಪಿಸಲು ಬಿಡಿಎ ಈ ಕ್ರಮ ಕೈಗೊಂಡಿದೆ. ಯಲಹಂಕ, ಆನೇಕಲ್, ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ಬೆಂಗಳೂರು ಪೂರ್ವ ತಾಲೂಕು ವಲಯಗಳಲ್ಲಿ ನೂರಾರು ಸರ್ವೆ ನಂಬರ್ಗಳಲ್ಲಿ ಲೇಔಟ್ಗಳ ರಚನೆ ಮಾಡಿ ಬಿಡಿಎ ಯಾವುದೇ ರೀತಿ ಅನುಮೋದನೆ ನೀಡಿಲ್ಲ. ಹೀಗಿದ್ದರೂ ಕೆಲವು ಬಿಲ್ಡರ್ಗಳು ಕಾನೂನು ಉಲ್ಲಂಘಿಸಿ ಅಕ್ರಮವಾಗಿ ಬಡಾವಣೆಗಳನ್ನು ನಿರ್ಮಿಸಿದ್ದಾರೆ. ಈ ಅನಧಿಕೃತ ಬಡಾವಣೆಗಳನ್ನು ಗುರುತಿಸುವ ಬಿಡಿಎ ಯಾವ ತಾಲೂಕು, ಹೋಬಳಿ, ಗ್ರಾಮ, ಸರ್ವೆ ನಂಬರ್ಗಳು, ಮಾಲೀಕರ ಹೆಸರುಗಳನ್ನು ದಾಖಲೆ ಸಹಿತ ಬಿಡುಗಡೆಯನ್ನು ಮಾಡಿದೆ. ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಪ್ರಕಾರ ಅಂದರೆ ಆರ್ಎಂಪಿ 2015ರ ಭೂ ಉಪಯೋಗದ ಉದ್ದೇಶವನ್ನು ಬಡಾವಣೆ ನಿರ್ಮಾಣ ಎಂದು ಪರಿವರ್ತನೆ ಮಾಡಿಕೊಳ್ಳದೆ ಬೃಹತ್ ಬಡಾವಣೆಗಳನ್ನು ನಿರ್ಮಿಸಲಾಗುತ್ತಿದೆ. ಒಟ್ಟಾರೆ ಈ ಬಡಾವಣೆಗಳಲ್ಲಿ ಸುಮಾರು 27,000ಕ್ಕೂ ಹೆಚ್ಚು ನಿವೇಶನಗಳಿವೆ. ಈ ಬಡಾವಣೆಗಳು ನಿರ್ಮಾಣವಾಗಿರುವ ಪ್ರದೇಶವನ್ನು ಆರ್ಎಂಪಿ 2015ರಲ್ಲಿ ಭೂ ಉಪಯೋಗದ ಉದ್ದೇಶದ ವ್ಯವಸಾಯ, ಕೈಗಾರಿಕೆ, ಸಾರಿಗೆ ಸಂಪರ್ಕ, ವಾಣಿಜ್ಯ, ಕಣಿವೆ, ಬಫರ್ ಝೋನ್, ಅರಣ್ಯ ವಲಯ ಎಂದು ನಮೂದಿಸಲಾಗಿದೆ. ಈ ಒಂದು ಜಾಗಗಳಲ್ಲಿ ಲೇಔಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಇವರು ಅನಧಿಕೃತ ಅಂತೇಳಿ ಮಾಡಲಾಗಿದೆ. ಏನು ಈ ಅನಧಿಕೃತ ಬಡಾವಣೆಗಳು ಅಂದರೆ ಅಂತ ತಿಳಿಯೋದಾದರೆ, ಬಿಡಿಎಯಿಂದ ಅಪ್ರೂವ್ ತೊಗೊಂಡಿರಲ್ಲ ಅಥವಾ ಅದು ಯಾವ ಉದ್ದೇಶಕ್ಕಾಗಿ ಮೀಸಲಾಗಿದೆಯೋ ಆ ಉದ್ದೇಶನ ಬಿಟ್ಟು ವಸತಿ ಉದ್ದೇಶಕ್ಕಾಗಿ ಇದನ್ನು ಬಳಕೆ ಮಾಡ್ಕೊಳ್ತಾ ಇರೋದು. ಇದರಿಂದ ಮುಂದೆ ಆಗುವಂಥ ತೊಂದರೆಗಳಿಗೆ ಇದನ್ನು ತಪ್ಪಿಸಬೇಕು ಅಂತೇಳಿ ಈ ಲಿಸ್ಟ್ನ ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಜನ ಇಲ್ಲಿ ಸೈಟ್ಗಳನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ. ಕೆಲವರು ಮನೆಗಳನ್ನು ಕೂಡ ಕಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಸೈಟ್ಗಳನ್ನ ತೆಗೆದುಕೊಂಡಿರೋರಾಗಿರ್ಬೋದು ಅಥವಾ ಮನೆಗಳನ್ನ ತೆಗೆದುಕೊಂಡಿರೋರು ಇರ್ಬೋದು, ಈ ರೀತಿ ಲಿಸ್ಟ್ ಆಗಿದೆ ಅಂದ ಮಾತ್ರಕ್ಕೆ ಇದನ್ನೆಲ್ಲವನ್ನು ಕೂಡ ಅವರು ಮುಟ್ಗೋಲು ಹಾಕತ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವ್ರು ಹೇಳಿರೋದು ಅನಧಿಕೃತ ಬಡಾವಣೆ. ಆಲ್ಮೋಸ್ಟ್ ಆಲ್ ಬೆಂಗಳೂರು ಸುತ್ತಮುತ್ತ ಇರುವಂಥ ರೆವಿನ್ಯೂ ಸೈಟ್ಗಳಲ್ಲಿ ಮಾಡಿರೋ ಎಲ್ಲ ಸೈಟ್ಗಳು ಕೂಡ ಅಂದರೆ 70% ಅಷ್ಟು ಸೈಟ್ಗಳು ಏನಿದೆ, ಬಡಾವಣೆಗಳು, ಲೇಔಟ್ಗಳೇನಿದೆ ಅವೆಲ್ಲವೂ ಕೂಡ ಅನಧಿಕೃತವಾಗೇ ಇರುತ್ತೆ. ಯಾಕೆಂದರೆ ಅದಕ್ಕೆ ಯಾವುದೇ ಒಂದು ಕನ್ವರ್ಷನ್ ಸಿಕ್ಕಿರಲ್ಲ, DC ಅಪ್ರೂವ್ಡ್ ಸಿಕ್ಕಿರಲ್ಲ, ಪ್ಲ್ಯಾನ್ ಅಪ್ರೂವ್ಡ್ ಆಗಿರಲ್ಲ. ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ಗೆ ಕನ್ವರ್ಷನ್ ಮಾಡ್ಕೊಂಡಿದ್ರು ಕೂಡ ಲೇಔಟ್ ಪ್ಲಾನ್ ಅಪ್ರೂವ್ಡ್ ಆಗಿರಲ್ಲ. ಈ ರೀತಿಯಾಗಿ ತುಂಬ ಸಮಸ್ಯೆಗಳಿರುತ್ತೆ. ಇಂಥ ಸೈಟ್ಗಳು ರೆವೆನ್ಯೂ ಸೈಟ್ಗಳೇ ಆಗಿರ್ತವೆ ಹೆಚ್ಚಾಗಿ. ಈ ಸೈಟ್ಗಳನ್ನು ಇವರು ಅನಧಿಕೃತ ಅಂತೇಳಿ ಒಂದು ಲಿಸ್ಟ್ ಮಾಡಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು 2015ರಲ್ಲಿ ಒಂದು RMP ಪ್ಲ್ಯಾನನ್ನು ಮಾಡಲಾಗಿತ್ತು. ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ ಅಂತ ಏನಂತೀವಿ, ಇದನ್ನು ಮಾಡಲಾಗಿತ್ತು. ಇದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆ ಒಂದು ಸರ್ವೆ ನಂಬರಲ್ಲಿರುವಂಥ ಜಾಗ ಯಾವುದಕ್ಕೆ ಮೀಸಲಾಗಿಟ್ಟಿರೋದು, ಅದನ್ನು ಯಾವುದಕ್ಕೆ ಮಾತ್ರ ಬಳಸಬೇಕು ಅಂತೇಳಿ, ಮತ್ತು ಆ ಜಾಗದಲ್ಲಿ ಯಾವ ರೀತಿಯಾದ ಉದ್ದೇಶಗಳಿಗೆ ಆ ಒಂದು ಜಾಗನ ಮೀಸಲಾಗಿತ್ತು ಅಂತ. ಈ ಒಂದು ಮಾಸ್ಟರ್ ಪ್ಲ್ಯಾನ್ ಏನಿರುತ್ತೆ ಇದನ್ನು ನೀವು ನೋಡಿದಾಗ ನಿಮಗೆ ತಿಳಿಯುತ್ತೆ ಆ ಜಾಗ ಯಾವುದಕ್ಕೆ ಸೇರಿದ್ದು. ಕೆಲವೊಂದು ವ್ಯವಸಾಯಕ್ಕೆ, ಕೆಲವೊಂದು ಕಾರ್ಖಾನೆಗಳ ನಿರ್ಮಾಣಕ್ಕೆ, ಕೆಲವೊಂದು ರಸ್ತೆಗಳಿಗೆ ಅಥವಾ ಸಾರಿಗೆ ಸಂಪರ್ಕಗಳನ್ನ ಕಲ್ಪಿಸೋದಕ್ಕೆ, ಇನ್ನೂ ಕೆಲವೊಂದು ಬಫರ್ ಝೋನ್ಗಳು ಅಂದರೆ ಅದ್ರ ಪಕ್ಕದಲ್ಲಿ ರಾಜಕಾಲುವೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಲೇಕ್ಗಳಿದೆ ಅಂತ ಆಗಿ ಅದನ್ನು ಬಫರ್ ಝೋನ್ ಆಗಿ ಮಾಡಿರ್ತಾರೆ. ಅಲ್ಲೂ ಕೂಡ ಕೆಲವು ಬಡಾವಣೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಂಥ ಜಾಗಗಳನ್ನ ಗುರುತು ಮಾಡಿ ಅವರು ಅನಧಿಕೃತ ಲೇಔಟ್ ಅಂತ ಮಾಡಿದ್ದಾರೆ. ಇಲ್ಲಿ ಕೆಲವು ನೀವೇನು ಮಾಡ್ಬೋದು ಅಂದರೆ, ಈಗ ಆಲ್ರೆಡಿ ತೆಗೆದುಕೊಂಡಿರೋರು ಭಯಪಡೋ ಅಗತ್ಯ ಇರಲ್ಲ. ಯಾಕೆಂದರೆ ಸಕ್ರಮ ಆದಾಗ ನೀವು ಅದನ್ನು ಸರಿ ಮಾಡ್ಕೋಬೋದಾಗಿರುತ್ತೆ. ಆದರೆ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಕೆಲವೊಂದು ಬಫರ್ ಝೋನಲ್ಲಿರುವಂಥದ್ದು ಅಥವಾ ಸರ್ಕಾರಿ ಉದ್ದೇಶಕ್ಕೆ ಮೀಸಲಿಟ್ಟಿರೋಂಥ ಅರಣ್ಯ ಪ್ರದೇಶಗಳಾಗಿರ್ಬೋದು ಅಥವಾ ಯಾವುದೋ ಒಂದು ರಸ್ತೆಗಾಗಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಿ ಮೀಸಲಿಟ್ಟ ಜಾಗಗಳಲ್ಲಿ ಏನಾದರೂ ಆ ಲೇಔಟ್ಗಳು ನಿರ್ಮಾಣ ಆಗಿದ್ರೆ ಖಂಡಿತವಾಗಿಯೂ ಅದರಿಂದ ಸಮಸ್ಯೆ ಉಂಟಾಗುತ್ತೆ. ಒಂದು ರೆವಿನ್ಯೂ ಸೈಟ್ಗಳಲ್ಲಿ ಜಾಗಗಳನ್ನ ಖರೀದಿ ಮಾಡುವಾಗ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಆ ಒಂದು ಜಾಗಗಳನ್ನ ಮುಂದೆ ಖರೀದಿ ಮಾಡೋ ಅಂಥವ್ರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸಿ ಈ ಒಂದು ಜಾಗಗಳನ್ನ ತೆಗೆದುಕೊಳ್ಳಿ. ಯಾಕೆಂದರೆ ಅವರು ಜಾಗಗಳನ್ನ ಅಕ್ವೈರ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ನೀವು ಬಿಟ್ಕೊಡ್ಲೇಬೇಕಾಗುತ್ತೆ. ಇದು ಆಲ್ರೆಡಿ 2015ರಲ್ಲಿ ಅವರೊಂದು ರಿವೈಸ್ ಪ್ಲ್ಯಾನನ್ನು ಮಾಡಲಾಗಿತ್ತು. ಅದರ ಪ್ರಕಾರವೇ ಅವರು ಈ ಒಂದು ಲೇಔಟ್ಗಳನ್ನ ಅನಧಿಕೃತ ಅಂತೇಳಿ ಅವರು ಘೋಷಣೆ ಮಾಡಿರೋ ಅಂಥದ್ದು. ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಹೇಳಿ ಎಲ್ಲಂದರೆ ಅಲ್ಲಿ ಸೈಟ್ಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ನೀವು ಯಾವುದೇ ಒಂದು ಸೈಟ್ಗಳನ್ನ ತೆಗೆದುಕೊಳ್ಳುವಾಗ ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿ, ದಾಖಲೆಗಳನ್ನ ಪರಿಶೀಲನೆ ಮಾಡಿ, ವಕೀಲರ ಬಳಿ ಆ ದಾಖಲೆಗಳನ್ನ ಪರಿಶೀಲಿಸೇ ಒಂದು ಜಾಗಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಅಥವಾ ಈ ರೆವಿನ್ಯೂ ಸೈಟ್ಗಳೇನಿರುತ್ತೆ ಇದನ್ನು ಖರೀದಿ ಮಾಡುವಾಗ ಇಂಥ ಸಮಸ್ಯೆಗಳು ಬಂದೇ ಬರುತ್ತೆ. ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅದು ಬಫರ್ ಝೋನಲ್ಲಿ ಇದೆಯಾ ಅಥವಾ ಸರ್ಕಾರಿ ಉದ್ದೇಶಕ್ಕೆ ಇರುವಂಥ ಜಾಗದಲ್ಲಿ ಇದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಕೃಷಿ ಜಾಗಕ್ಕೆ ಅಂತ ಇದ್ದಾಗ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಥವಾ ಸರ್ಕಾರದಿಂದ ಆದೇಶಗಳು ಬಂದಂಥ ಸಂದರ್ಭದಲ್ಲಿ ಆ ಜಾಗಗಳನ್ನ ನೀವು ಸಕ್ರಮ ಮಾಡ್ಕೋಬೋದಾಗಿರುತ್ತೆ. ಆದರೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಬರೋದಿಲ್ಲ.
ಹಾಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.